ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿ ಅಮೃತ್ ಸಾಗರದ ಸಸ್ಯಾಹಾರಿ ಹೋಟೆಲ್ ಉದ್ಘಾಟನೆ ಮಾಡಿದ್ದೀವಿ ಸರ್. ಒಳ್ಳೆ ರುಚಿ ಕೊಡ್ತಾ ಇದ್ದೀರಿ. ಬೆಂಗಳೂರು ನಗರದಲ್ಲಿ ಸಾಕಷ್ಟು ಹೋಟ್ಲಿದೆ, ಆದರೆ ನಿಮ್ಮ ಹೋಟ್ಲ್ ವಿಶೇಷ ಏನು ಸರ್? ಹೋಟ್ಲಲ್ಲಿ ಇವತ್ತು ಆದಷ್ಟು ರೇಟನ್ನ ಕಮ್ಮಿ ಮಾಡಿ ನಿಮಗೆ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ನಾವು ರೇಟ್ ಆದಷ್ಟು ಇದು ಹೈ ಲೆವೆಲಲ್ಲಿ ಹೈ ಲೆವೆಲ್ ಮೇಂಟೆನೆನ್ಸ್ ಮಾಡಿ ಕಮ್ಮಿ ರೇಟಲ್ಲಿ ನಿಮಗೆ ತಿಂಡಿಗಳು ಗ್ರಾಹಕರಿಗೆ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಟೇಸ್ಟಿಯಾಗಿ ಎಲ್ಲ ಥರದ್ದು ಕ್ಲೀನ್ನೆಸ್ಸು ಮತ್ತು ಎಲ್ಲ ಆಹಾರ ವಾಟರ್ಗಳನ್ನು ಪ್ರತಿಯೊಂದರಲ್ಲೂ ಕ್ಲೀನ್ನೆಸ್ ಆಗಿ ಗ್ರಾಹಕರಿಗೆ ನೀಡಬೇಕಂತ ನಾವು ಭಾರಿ ಇಷ್ಟಪಟ್ಟಿದ್ದ. ಅವರು ನಾಲ್ಕು ಕಾಸು ಕೊಡುವಾಗ ನಮ್ಗೆ ಖುಷಿಯಿಂದ ಕೊಟ್ಟರೆ ನಮಗೂ ಅದನ್ನು ಉಳಿತದೆ. ಅದು ನಮಗೂ ಅವ್ರ ಆಶೀರ್ವಾದ ನಮ್ಗೆ ಇಡಬೇಕು. ಎಲ್ಲ ಥರದಲ್ಲೂ ಅವ್ರ ಆಶೀರ್ವಾದ ಎಲ್ಲರ ಆಶೀರ್ವಾದ ನಮಗೆ. ನಿಮ್ಮ ಹೆಸರು? ರಾಜೇಶ್ ಅಂತ. ಆರಂಭಿಕ ಡಿಸ್ಕೌಂಟ್ ಅಂದರೆ ಇವತ್ತು ಫ್ರೀಯಾಗಿ ಫುಲ್ ಫ್ರೀ ಕೊಟ್ಟಿದ್ದೀವಿ. ಮುಂದೆ ಸ್ವಲ್ಪ ನೋಡಬೇಕು. ನಮ್ಮದು ಈ ಸುತ್ತಮುತ್ತಲು ಈ ಥರದ ಒಂದು ಹೋಟ್ಲ್ ಇಲ್ಲ ಸಾಮಾನ್ಯವಾಗಿ ಹೆಬ್ಬಾಳದಲ್ಲಿ. ನಾವು ಒಂದು ವಿನೂತನವಾಗಿ ಶುರು ಮಾಡಿದ್ದೀವಿ. ಇನ್ನೂ ನಮಗೆ ಕೆಲವೆಲ್ಲ ಮಾಡೋ ಒಂದು ಹುಮ್ಮಸ್ಸಿದೆ. ಅದರಲ್ಲಿ ನಾವು ಮಾಡ್ತೀವಿ. ಆಲೋಚನೆಗಳು ಸುಮಾರು ಇದ್ದಾವೆ. ಇದೆಷ್ಟೇ ಬ್ರಾಂಚ್ ಸರ್ ನಿಮ್ಮದು? ಇಲ್ಲ, ನಮ್ಮದು ಫಸ್ಟ್ ಬ್ರಾಂಚ್ ಮೊದಲು ಮಾಡಿದ್ದೀವಿ. ಲಕ್ಷ್ಮೀ ಸಾಗರ್ ಅಂತ ಇದು ಗ್ರೂಪ್ಸ್ ಇದೆ ನಮ್ಮಲ್ಲಿ. ಹಳೆ ಬ್ರಾಂಚ್ಗಳು ನಮ್ಮದು ಲಕ್ಷ್ಮೀ ಸಾಗರ್ ಅಂತ ಮೊದಲು ಹಳೆ ಗ್ರೂಪ್. ಈಗ ಸ್ವಲ್ಪ ಇವಾಗ ಈ ಏರ್ಪೋರ್ಟ್ ರೋಡ್ ಆದ್ಮೇಲೆ ನಮ್ದು ಇದು ಈ ರೇಖಾ ಹೊಸ ಏನೋ ಕ್ಯಾಟ್ರಿಂಗ್ ಸೌಲಭ್ಯ ಇದೆ ಸರ್? ಕ್ಯಾಟ್ರಿಂಗ್ ಸೌಲಭ್ಯ ಇದೆ. ಕ್ಯಾಟ್ರಿಂಗ್ ಸೌಲಭ್ಯಗಳು ತೊಳೆದು ಎಲ್ಲ ರೇಟು ಸ್ವಲ್ಪ ಕಮ್ಮಿನೇ ಇಟ್ಟಿದ್ದೀವಿ. ಮತ್ತು ಟೇಸ್ಟುಗಳು ಮತ್ತು ರೆಸಿಪಿಗಳಲ್ಲೂ ಸ್ವಲ್ಪ ಚೇಂಜ್ ಮಾಡಿ ಎಲ್ಲ ಕೊಡಬೇಕಂತ ಆಲೋಚನೆ ಇದೆ. ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಡ್ತೀವಿ. ಆಲೋಚನೆ. ನಿಮ್ಮ ಹೆಸರು ಸರ್? ಶಿವರಾಮ್ ಅಂತ.